ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಗಾಯ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಊರಲ್ಲಿ ಬೆಂಡ್ರವಾಡಿಲಿ ಪೂಜೆ ಇತ್ತು, ಹೋಗ್ತಾ ಇದ್ದೆ ನಾನು ರೆಡಿ ಆಗಿಬಿಟ್ಟು. ನಾನು ಮತ್ತು ನನ್ನ ಮಗ ಇಬ್ಬರು ಹೋಗ್ತಾ ಇದ್ವಿ. ಅತ್ತೇನೋ ಬನ್ನಿ ಅಂದೆ, ಅವ್ರದ್ದು ಮದುವೆ ಇತ್ತು. ನಾನು ನಿನ್ನೆ ವ್ಲಾಗ್ ಮಾಡಿದ್ದೀನಿ, ಅದನ್ನು ನಿಮಗೆ ಹಾಕ್ತೀನಿ. ಒಂದು ಮದುವೆ ಇತ್ತು, ಹೋಗಿದ್ದೆ. ಮತ್ತು ಅವರು ಅದೇ ಮದುವೆಗೆ ಅವ್ರು ಹೋಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾನು ಊರಿಗೆ ಹೋಗ್ತಾಯಿದ್ದೀನಿ. ಬಂದ್ಬಿಡ್ತೀನಿ ಮಧ್ಯಾಹ್ನ ಎಲ್ಲ. ಪೂಜೆ ಇತ್ತು ಅಷ್ಟೇ, ಪೂಜೆ ಮಾಡಿಸ್ಕೊಂಬರೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಅಲ್ಲಿ ಅಮ್ಮ, ಅಣ್ಣ, ಅತ್ತಿಗೆ ಮತ್ತು ಫ್ಯಾಮಿಲಿ ಎಲ್ಲ ಬರ್ತಾಯಿದ್ದಾರೆ. ನಾನು ಈ ಕಡೆಯಿಂದ ನನ್ನ ಮಗ ಹೋಗ್ತಾಯಿದ್ದೀವಿ. ಮತ್ತು ಬನ್ನಿ ಗೈಸ್, ದೇವಸ್ಥಾನ ಎಲ್ಲ ತೋರಿಸ್ತೀನಿ. ದೇವಸ್ಥಾನ ಮತ್ತು ಯಾರ್ಯಾರು ಬಂದಿದ್ರು ಅಂತಲೂ ಕೂಡ ನಿಮಗೆ ಪರಿಚಯ ಮಾಡಿಸ್ತೀನಿ ಮತ್ತು ತೋರಿಸ್ತೀನಿ. ಬನ್ನಿ ಗೈಸ್, ನೋಡ್ಕೊಂಬರೋಣ. ಮತ್ತು ನನ್ನ ಔಟ್ಫಿಟ್ ಇವತ್ತು ಬಂದು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇದು ಹೊಸ ಸ್ಯಾರಿನೇ, ಇವಾಗ ತೊಗೊಂಡು ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಅಂದರೆ ಸಿಂಪಲಾಗಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಏನಕ್ಕೆ ನನಗೆ ಡಿಸೈನಾಗೆಲ್ಲ ಹಾಕ್ಕೊಳ್ಳೋಕೆ ಇಷ್ಟ ಆಗೋಲ್ಲ. ಒಂಥರ ಏನೋ ಒಂಥರ ಸಿಂಪಲಾಗಿ ಹೊಲ್ಸ್ಕೊಂಡು ಸಿಂಪಲಾಗಿ ಹಾಕ್ಕೊಳ್ಳೋಕೆ ತುಂಬ ಇಷ್ಟ. ಆಮೇಲೆ ನನಗೆ ಈ ಥರ ಸಾಫ್ಟ್ ಸ್ಯಾರಿ ತುಂಬ ಇಷ್ಟಪಡ್ತೀನಿ. ನಾನು ಈ ಥರ ಸಾಫ್ಟ್ ಸ್ಯಾರಿ ಎಲ್ಲ ತುಂಬ ಇಷ್ಟ ನನಗೆ. ಈ ಥರ ಅಂದರೆ ಉಟ್ಕೊಂಡ್ರೆ ತುಂಬ ಒಂಥರ ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೋಸ್ಕರ ನನಗೆ ಈ ಥರ ಸ್ಯಾರಿ ತುಂಬ ಇಷ್ಟ ಆಗುತ್ತೆ. ಇದು ಬೆಂಡ್ರವಾಡಿ ದೇವಸ್ಥಾನ. ಬೆಂಡ್ರವಾಡಿಲಿ ಭಾನುವಾರ ವಾರ ಇರುತ್ತೆ, ಮತ್ತು ಶುಕ್ರವಾರ ಶನಿವಾರ ಎಲ್ಲ ಇರುತ್ತೆ. ಆದರೆ ಭಾನುವಾರ ವರ ಎಲ್ಲ ಕೇಳ್ಬೋದು, ದೇವ್ರ ವರ ಎಲ್ಲ ಕೇಳ್ತಾರಲ್ಲ, ಹೂವಿಟ್ಟು ಮನೆಗೆ ಏನಾದರೂ ಒಳ್ಳೇದಾಗಬೇಕು ಮಾಡಬೇಕು ಅಂದರೆ ಆ ಥರ ಎಲ್ಲ ಭಾನುವಾರ ಮಾತ್ರ ಕೇಳೋದು. ವಾರ ಆಗಿರುತ್ತೆ, ಭಾನುವಾರ ದೇವ್ರ ವಾರ ಆಗಿರುತ್ತೆ. ಮುಂಚೆ ಅಲ್ಲಿ ಕೆಳಗಡೆ ದೇವ್ರುಗಳಿದೆಯಲ್ಲ, ಚಿಕ್ಕ ಚಿಕ್ಕ ದೇವರು, ಅದು ಮಾತ್ರ ಇದ್ದಿದ್ದು. ಈಗ ಹೊಸ ದೇವಸ್ಥಾನ ಆದಮೇಲೆ ಮೇಲ್ಗಡೆ ವಿಗ್ರಹ ಮಾಡಿರೋದು ಇವಾಗ, ಅದು ಹೊಸ್ದಾಗಿ ಮಾಡಿರೋದು ದೇವಸ್ಥಾನ. ಮತ್ತು ಇದು ನಮ್ಮ ಅಣ್ಣನ ಮಗಳು ಹಿಂಗೆ ಕೂತಿದ್ನಲ್ಲ, ವಿಡಿಯೋ ಮಾಡಿದೆ, ಅವಳ ಹಾಯ್ ಮಾಡುವಂಥ ಸಂಪ್ರೀತು ಮತ್ತು ಇವರು ಸೌಮ್ಯ ಇದಲ್ಲ, ಅವರ ಅಕ್ಕನ ಮಗ ಇವನು, ಕೂತ್ಕೊಂಡಿದ್ವಿ. ಮತ್ತು ನಾನು ತಿಂಡಿ ತಿಂದಿರಲಿಲ್ಲ, ಪೂಜೆ ಮಾಡಿಸ್ಬೇಕಂತ ಮತ್ಕೇನೂ ತಿಂಡಿ ತಿಂದಿರಲಿಲ್ಲ. ಎಲ್ಲರೂ ತಿಂಡಿ ತಿಂದಿದ್ರು. ನನಗೋಸ್ಕರ ಅಂದ್ಬಿಟ್ಟು ಬಾಕ್ಸ್ ಹಾಕ್ಕೊಂಡು ಬಂದಿದ್ರು, ನನಗೆ ಅವ್ರಿಗೆ ಅಂತ. ನಾನು ಸರಿ ತಿಂಡಿ ತಿಂದ್ಕೊಳ್ಳಿ, ಬೆಳಗ್ಗೆಯಿಂದ ಏನೂ ತಿಂದಿಲ್ವಲ್ಲ, ಆಲ್ರೆಡಿ ಲೇಟಾಗಿತ್ತು ಅಂದ್ಬಿಟ್ಟು ತಿಂಡಿ ಸರಿ ಅಂತ ತಿಂಡಿ ತಿಂದ್ಕೊಂಡು ಹೊರಟ್ವಿ. ಹೋಗೋಣ ಸರಿ ಅಂತ ಅಂದ್ಬಿಟ್ಟು ಅವರು ನಮ್ಮ ಮಾವನ ಮನೆಗೆ ಹೋದರು. ನಾನು ಚಾಮರಾಜನಗರಕ್ಕೆ ಬಂದೆ. ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು, ಗೊತ್ತಲ್ಲ ನಿಮಗೆ, ಬ್ಲಾಗಲ್ಲಿ ಫಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ಅಂದ್ಕೊತೀನಿ. ನಮ್ಮ ದೊಡ್ಡಮ್ಮನ ಮನೆ ಎಲ್ಲ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಬಂದ್ವಿ. ಇವರು ಸೌಮ್ಯ ಅವ್ರ ಅಣ್ಣ, ದೊಡ್ಡಮ್ಮನ ಮಗ, ಅದು ಹಿಂದೆ ಬರ್ತಿರೋರು ಅವ್ರ ಅಕ್ಕ ಮತ್ತು ಅವ್ರ ಅಮ್ಮ ಮತ್ತು ಅವ್ರ ಭಾವ ಅಲ್ಲಿ ಸೆಲ್ಫಿ ತೊಗೋತಾ ಇರೋರು. ಇವರು ಮತ್ತು ಅವ್ರ ಫ್ಯಾಮಿಲಿ, ನಮ್ಮ ಅತ್ತಿಗೆ ಅವ್ರು ಇದಾರಲ್ಲ, ಅವ್ರ ಫ್ಯಾಮಿಲಿ ಇವರು ಎಲ್ಲ. ಮತ್ತು ಎಲ್ಲ ಮುಗೀತು, ಹೊರಡ್ತಾ ಇದ್ವಿ. ಸರಿ ಫೋಟೋಸ್ ತೊಗೊಂಬಿಡೋಣ ಅಂತಂದರು. ಆ ಫೋಟೋಸ್ನ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ. ಇವ್ನು ನಮ್ಮ ಅಣ್ಣ ಗೊತ್ತಲ್ಲ ನಿಮಗೆ, ನಮ್ಮಣ್ಣ ಮತ್ತು ನಮ್ಮಮ್ಮ ಮತ್ತು ಸಂಪ್ರೀತು, ನಾನು. ಇದು ನಮ್ಮಕ್ಕೆ ಅವ್ರ ಫ್ಯಾಮಿಲಿ ಫುಲ್ಲು. ಮತ್ತು ನಂದು ದೇವ್ರ ಮನೆ ಎಲ್ಲ ಕೆಲಸ ನಿಮ್ಗೆ ತೋರಿಸಿದ್ದೆ ಅಲ್ವಾ, ಪೇಂಟಿಂಗ್ ಮಾಡ್ತಿದ್ದಾರೆ ಮತ್ತು ದೇವ್ರ ಮನೆ ಕೆಲಸ ನಡೀತಿದೆ ಅಂತ. ಅದೇ ಇದು ದೇವ್ರ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗೀತು ಎಲ್ಲ. ಮತ್ತು ಅವತ್ತು ಸೋಮವಾರ ಒಳ್ಳೆ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ಸೋಮವಾರನೇ ಪೂಜೆ ಮಾಡಿದ್ವಿ. ತೀರ್ಥ ಎಲ್ಲ ಇಟ್ಟು ಎಲ್ಲ ಮಾಡಿ ಪೂಜೆ ಎಲ್ಲ ಆಯಿತು. ಅದ್ರದ್ದು ನಿಮ್ಮ ಜೊತೆ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಹೇಗಿದೆ ನಾನು ಪೂಜೆ ಮಾಡಿರೋದು ಮತ್ತು ದೇವ್ರ ಮನೆ ಎಲ್ಲ ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೇಗೆ ಪೂಜೆ ಮಾಡಿದ್ದೀನಿ, ಹೇಗಿದೆ ದೇವ್ರ ಮನೆ ಅನ್ನೋದು. ಹೊಸದು ಇದು ದೇವ್ರ ಮನೆ, ನಿಂದ ಹಳೆ ವ್ಲಾಗಲ್ಲೂ ನೋಡಿರ್ತೀರಾ. ಮುಂಚೆ ಅಡುಗೆ ಮನೆಯಲ್ಲೇ ದೇವ್ರ ಮನೆ ಇತ್ತು, ಅದಕ್ಕೆ ಇದು ಎದುರುಗಡೆ ಸ್ವಲ್ಪ ಜಾಗ ಇತ್ತು ಅಂತ ದೇವ್ರ ಮನೆ ಮಾಡ್ಕೊಂಡಿರೋದಷ್ಟೇ. ಹೇಗಿದೆ ಅಂತ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇದು ಒಂದು ಮೊಸರನ್ನ ಸಿಂಪಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ರಾತ್ರಿದು ಅನ್ನ ಮಿಕ್ಕಿರುತ್ತಲ್ಲ, ತಂಗಳನ್ನ, ಆ ತಂಗಳನ್ನಕ್ಕೆ ಈ ಥರ ಮೊಸರನ್ನ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೊಸರನ್ನ ಅಂದರೆ ನಾವು ಮೊಸರನ್ನ ಮಾಡೋದ್ರೆ ಬೇರೆ ಥರನೇ ಮಾಡ್ತೀವಿ. ಇದು ಮೊಸರನ್ನ ತಂಗಳನ್ನ ಮಿಕ್ಕಿದ್ದಕ್ಕೆ ಮಾತ್ರ ನಾವು ಈ ಥರ ಮಾಡ್ತಾ ಇರೋದು. ಅನ್ನ ಮಿಕ್ಕಿರೋದಕ್ಕೆ ಮೊಸರು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇದಿಷ್ಟು ಹಸಿ ಫುಲ್ಲು ಕಟ್ ಮಾಡ್ಕೊಂಡಿರೋದನ್ನೇ ಅನ್ನಕ್ಕೆ ಹಾಕಿ, ಮೊಸರು ಹಾಕಿ ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡು, ಹುಳಿ ಇರಬಾರ್ದು ಮೊಸರು, ಹುಳಿ ಇಲ್ದಿರೋ ಮೊಸರಾದರೆ ಹಾಲೇನು ಬೇಡ, ಹಾಗೆ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಕ್ಯೂಚಿ ಕಲಿಸ್ಕೊಂಡ್ಬಿಡ್ಬೇಕು ನೀಟಾಗಿ. ಯಾಕಂದರೆ ಗಂಟೆಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಲಸಿ ಸ್ವಲ್ಪ ಹೊತ್ತು ಇಡಬೇಕು. ಅದೇ ಚೆನ್ನಾಗಿ ಗಂಟು ಹೊಡೆದು ಎಲ್ಲ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ತಟ್ಟೆ ಮುಚ್ಚಿ ಇಟ್ಬಿಡಬೇಕು. ಉಪ್ಪು ಎಲ್ಲ ಹಾಕ್ಕೊಂಡು ಕಲಿಸ್ಕೊಡ್ಬೇಕು. ಆಮೇಲೆ ಇದು ಕಲಿಸ್ಕೊಂಡೆಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡೋಣ. ಒಂದು ಬಾಣಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ, ಎಣ್ಣೆ, ಸ್ವಲ್ಪ ಸಾಸಿವೆ ಎರಡೂ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಬಾಳಿಕೆ ಮೆಣಸಿನ್ಕಾಯಿ ಅಂತ ಮನೆ ಮಾಡಿಟ್ಕೊಂಡಿರ್ತಾರೆ, ಕೆಲವ್ರಿಗೆ ಗೊತ್ತಿರುತ್ತೆ.
ಬಾಳಿಕೆ ಮೆಣಸಿನ್ಕಾಯಿ ಅಂತ ಮನೆಯಲ್ಲೇ ಮಾಡ್ಕೊಳ್ಳೋದು. ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಒಣಗಿಸಿ ಅದಕ್ಕೆಲ್ಲ ಪೌಡ್ರ್ ಥರ ಏನೋ ಮಾಡಿರ್ತಾರೆ, ಅದನ್ನು ಹಾಕೋಬೇಕು. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಮೊಸರು ಅನ್ನಕ್ಕೆ ಹಾಕಿ ಕಲಿಸ್ಕೊಳ್ಳೋದಷ್ಟೇ. ಅದನ್ನು ಮುಂಚೆ ಕಲಸಿಟ್ಟಿರ್ತೀವಲ್ಲ ಅದಕ್ಕೆ ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು. ಸ್ವಲ್ಪ ಗಟ್ಟಿಯಾಗುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಮೊಸರನ್ನ ರೆಡಿ ಆಗುತ್ತೆ ಗೈಸ್. ಉಪ್ಪಾಕಿ ಕಲಿಸಿರ್ತೀವಿ ಮುಂಚೆನೇ, ಅದರಿಂದ ನಿಮಗೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಮುಂಜಾನೆ ಹಾಕಿ ಕಲಿಸ್ಕೊಂಡಿರ್ತೀವಿ ಅಲ್ವಾ, ಲಾಸ್ಟಲ್ಲಿ ಬೇಕು ನಿಮಗೆ ಹಾಕ್ಕೊಳ್ಳಿಲ್ಲ ಅಂದರೆ ಇಲ್ಲ ಅಷ್ಟೇ. ಫಟಾಫಟ್ ಅಂತ ಮೊಸರನ್ನ ಬೇಗ ರೆಡಿ ಆಗುತ್ತೆ. ಮತ್ತು ಈ ಥರನೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ದಾಳಿಂಬೆ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಮಾಡ್ಕೊತಾರೆ, ಇಲ್ಲ ಅಂತ ಅಲ್ಲ. ಸಿಂಪಲಾಗಿ ಮೊಸರನ್ನ ಹೇಗೆ ಮಾಡೋದು ನೋಡಿದ್ರಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.